ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಬ್ರೆಡ್ ಪಕೋಡ ಮಾಡಿದ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಬ್ರೆಡ್ ಹಾಕಿಟ್ಟಿದ್ದೀವಿ, ಮಾಡಿದ ವಿಧಾನ ತೋರಿಸಿಕೊಡ್ತೀನಿ. ಫಸ್ಟ್ ಒಂದು ಬೌಲು ಕಡಲೆ ಹಿಟ್ಟು ಹಾಕೋಣ, ಸ್ವಲ್ಪ ಅಜ್ವಾಯಿನ ಹಾಕೋಣ, ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಣ, ಸ್ವಲ್ಪ ಅರಿಶಿನ ಪೌಡ್ರ್, ಕಲರ್ನು ಬೇಕಲ್ಲ ಅದಕ್ಕೆ ಅರಿಶಿನ ಪೌಡ್ರ್ ಹಾಕಿಟ್ಟಿದ್ದೀವಿ. ಒಂದು 1/4 ಟೀ ಸ್ಪೂನ್ ಕಡಿಮೆ ಸ್ವಲ್ಪ ಖಾರ ಪುಡಿ, ಚಿಲ್ಲಿ ಪೌಡ್ರ್ ಹಾಕಿ, ಸ್ವಲ್ಪ ಸೋಡಾ ಪುಡಿ ಹಾಕಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ದೋಸೆ ಇಟ್ಟಿಲ್ವಾ ಆ ಒಂದು ಕನ್ಸಿಸ್ಟೆನ್ಸಿಲು ರೆಡಿ ಹಾಕಬೇಕು ಹಿಟ್ಟು. ಈಗ ಹಿಟ್ಟು ರೆಡಿಯಾಗಿದ್ದು, ಜಾಸ್ತಿ ತೆಳು ಬೇಡ, ಜಾಸ್ತಿ ಗಟ್ಟಿ ಬೇಡ, ಈ ಕನ್ಸಿಸ್ಟೆನ್ಸಿ. ದೋಸೆ ಅಲ್ವಾ, ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಬೇಕು. ಇನ್ನೊಂದು ಬೌಲ್ ಒಂದೆರಡು ಆಲೂಗಡ್ಡೆ ಚೆನ್ನಾಗಿ ಕುಕ್ಕಾಕಿ ಒಡೆದಾಕಿದ್ದು, ಉಪ್ಪು ಹಾಕಿ ಕುಕ್ಕಾಕಿದ್ದು. ಹಾಲು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿದ್ದೀವಿ. ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡಿದ್ದು ಹಾಕೋಣ, ಈರುಳ್ಳಿ ಕಟ್ ಮಾಡಿದ್ದು, ಸ್ವಲ್ಪ ಕ್ಯಾರೆಟ್ ಗ್ರೈಟ್ ಮಾಡಿದ್ದು, 2 ಪೀಸ್ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದು, ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು, ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಣ, ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಚಾಟ್ ಮಸಾಲ ಇಲ್ಲ ಅಂದ್ರೆ ಲೆಮನ್ ಜ್ಯೂಸ್ ಹಾಕಬೇಕು, ನಿಂಬೆ ರಸ ಅಲ್ವಾ ಅದಿಲ್ಲ ಅಂದ್ರೆ ಆಮ್ಚೂರ್ ಪೌಡ್ರ್ ಇಲ್ವಾ, ಡ್ರೈ ಮ್ಯಾಂಗೋ ಪೌಡ್ರು ಅದು ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಇನ್ನೊಂದು ಬ್ರೆಡ್ಡಲ್ಲಿ ಸ್ವಲ್ಪ ಗ್ರೀನ್ ಚಟ್ನಿ ಹಾಕಬೇಕು ಒಂದು ಸೈಡ್. ಗ್ರೀನ್ ಚಟ್ನಿ ಎಲ್ಲರಿಗೂ ಗೊತ್ತಿಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಬೇಕು. ಎಲ್ಲ ಕಡೆ ಹಾಕೋಣ. ಗ್ರೀನ್ ಚಟ್ನಿ ಹಾಕಿಟ್ಟಿದ್ದೀವಿ. ನಮ್ಮದು ಮಿಕ್ಸ್ ಇಲ್ವಾ, ಆಲೂ, ಕ್ಯಾಬೇಜ್, ಕ್ಯಾರೆಟ್ ಎಲ್ಲ ಹಾಕಿ ಮಿಕ್ಸ್, ಇದೆಲ್ಲ ಕಡೆ ಹಾಕೋಣ. ಈ ರೀತಿಯಲ್ಲಿ ಹಾಕಿಟ್ಟಿದ್ದೀವಿ. ಇನ್ನೊಂದು ಬ್ರೆಡ್ ಪೀಸಲು ಸ್ವಲ್ಪ ಟೊಮಾಟೊ ಕೆಚಪ, ಟೊಮಾಟೊ ಸೋಸ ಏನಾದರೆ ಪರವಾಗಿಲ್ಲ ಹಾಕೋಣ. ಇದು ಹಾಕೋಣ, ಟೊಮಾಟೊ ಕೆಚಪ್ ಹಾಕಿಲ್ವ, ಇದು ಈ ರೀತಿಯಲ್ಲಿ ಹಾಕೋಣ. ಇದೊಂದು ಈ ರೀತಿಯಲ್ಲಿ ಒಂದು ಕಟ್ ಮಾಡಬೇಕು. ನೋಡ್ರಿ, ಈ ರೀತಿಯಲ್ಲಿ ಕಟ್ ಮಾಡಿ ಇಡಬೇಕು. ಇದೊಂದು ನಮ್ಮದು ಕಡಲೆ ಹಿಟ್ಟು ಮಿಕ್ಸ್ ಇಲ್ವಾ, ಇದರಲ್ಲೊಂದು ಈ ರೀತಿಯಲ್ಲಿ ಹಾಕೋಣ. ಬಿಸಿಯಾಗಿ ಆಯಿಲ್ ಹಾಕೋಣ. ಈಗ ಇದೊಂದು ತಿರುಗಿ ಹಾಕೋಣ. ಎರಡು ತಿರುಗಿ ಹಾಕೋಣ. ಈಗ ನಮ್ಮದೊಂದು ಬ್ರೆಡ್ ಪಕೋಡ ರೆಡಿ ಆಗಿದ್ದು. ಈ ರೀತಿಲಿ ಎಲ್ಲವನ್ನು ರೆಡಿ ಹಾಕಬೇಕು. ನೋಡ್ರಿ, ಸೂಪರ್ ಅಲ್ವಾ. ಈಗ ನಮ್ಮದು ಬ್ರೆಡ್ ಪಕೋಡ ರೆಡಿ ಆಗಿದ್ದು ನೋಡ್ರಿ. ಈಸಿ ಇರತ್ತಲ್ವ, ಹೆಲ್ತಿಯಾಗಿರತ್ತಲ್ವ. ಬೇಗ ಮಕ್ಕಳಿಗೆಲ್ಲ ಇದು ರೆಡಿ ಹಾಕಬೇಕು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಚಳಿ ಟೈಮಲ್ಲಿ. ಇದೆಲ್ಲ ಮಾಡಿ ಸಾಯಂಕಾಲ ಟೀ ಕಪ್ಪ ಕುಡಿಬೇಕು. ಇದು ಮಕ್ಕಳಿಗೂ ಸ್ನ್ಯಾಕ್ಸ್ ಬಾಕ್ಸೆಲ್ಲ ಹಾಕಿ ಕೊಡಬೇಕು, ಸ್ಕೂಲ್ ಕಾಲೇಜಲ್ಲೆಲ್ಲ ಹೋಗೋಣ ಟೈಮಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ, ಫ್ರೆಂಡ್ಸಿನ ಒಂದು ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.